ಅದಕ್ಕೆ ಪ್ಯೂರ್ ಗೋಲ್ಡ್ ಅಲ್ಲಿ ನಾನು ಮಾಡ್ಸಿರೋದು, ಇದನ್ನ ಆರ್ಡರ್ ಕೊಟ್ಟು ಮಾಡ್ಸಿರೋದು. ಇದು ಸರ್ ಪ್ರೈವೇಟ್ ಜೆಟ್ ಅಲ್ಲಿ ತರಿಸಿರೋದು. 8 ಕೋಟಿ ರೂಪಾಯಿ ನಾಯಿ ಸರ್ ಇದು. 8 ಕೋಟಿ ರೂಪಾಯಿ ನಾಯಿ ಸರ್ ಇದು. ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನಗೆ ಇಷ್ಟ ಬಂದಿದ್ದ ನಾನು ಹಾಕೊಂತೀನಿ, ನನಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಯಾಕದನ್ನ ಫ್ಯಾಮ್ ಇವ್ರು ಯಾರು ಅಂತ ನೋಡ್ತಾ ಇದ್ದೀರಾ, ಬನ್ನಿ ಪರಿಚಯ ಮಾಡಿಸುವ. ಫ್ಯಾಮ್ ಇವರು ಬೆಂಗಳೂರಲ್ಲಿ ತುಂಬಾ ನೇಮ್ ಮಾಡಿದ್ದಾರೆ, ಅದಕ್ಕಿಂತ ಮುಂಚೆ ತಿಂಡಿ ಮಾಡ್ಕೊಂಡು ಬರುವ ಬನ್ನಿ. ಫ್ಯಾಮ್ ಇವತ್ತು ನಾನು ಪರಿಚಯ ಮಾಡಿಸ್ತಾ ಇರೋದು ಪಪ್ಪಿ ಮದೇಶ್ ಅವ್ರನ್ನ. ಇವ್ರು ಇರೋದು ಎಲೆಕ್ಟ್ರಾನಿಕ್ ಸಿಟಿಲಿ. ನಮ್ಗೆ ಇವತ್ತು ಸಿಕ್ಕಿದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸುವ. ಫ್ಯಾಮ್ ಇವರೇ ಪಪ್ಪಿ ಮದೇಶ್ ಅಂತ ಹೇಳಿ, ಬನ್ನಿ ಅವ್ರನ್ನೇ ಮಾತಾಡ್ಸುವ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಓ ಸೂಪರ್ ಸರ್. ಹೇಳಿ ಸರ್. ಸರ್ ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನನ್ನ ಹೆಸರು ಮಾದೇಶ, ಪಪ್ಪಿ ಮಾದೇಶ ಅಂತ ಹೇಳಿ. ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿಲಿ. ಬನ್ನಿ ನಮ್ಮ ಪಪ್ಪಿ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಇವತ್ತು. ಇವರೇ ಪಪ್ಪಿ ಮದೇಶ್ ಅಂತ ಹೇಳಿ, ಬನ್ನಿ ಅವ್ರ ಜೊತೆ ಮಾತಾಡುವ. ಏನ್ ಸರ್, ಬ್ರ್ಯಾಂಡ್ ಬಟ್ಟೆ, ಬ್ರ್ಯಾಂಡ್ ಗಾಗಲ್ಸ್, ಬ್ರ್ಯಾಂಡ್ ಸ್ಲಿಪ್ಪರ್ ಎಲ್ಲ ಹಾಕೊಂಡಿದ್ದೀರಾ? ಏನ್ ಸರ್ ನಿಮ್ ಕತೆ? ಹೌದು ಸರ್, ಹಾಕ್ಲೇಬೇಕಲ್ವಾ? ಬನ್ನಿ ಸರ್, ಇದ್ರದ್ದು ಬ್ರ್ಯಾಂಡು, ಈ ಬ್ರ್ಯಾಂಡ್ ಎಲ್ಲೂ ಸಿಗಲ್ಲ. ಇದ್ರ ಬಗ್ಗೆ ನಾನು ಹೇಳ್ತೀನಿ, ಬನ್ನಿ ಸರ್. ಬನ್ನಿ, ಇದ್ರ ರೈಟ್ ಏನಿದೆ, ಈ ಗಾಗಲ್ಸ್ ರೈಟ್ ಏನಿದೆ ಎಲ್ಲ ನಾನು ಹೇಳ್ತೀನಿ. ನಮ್ಮ ಪಪ್ಪಿ ಬಗ್ಗೆ ನಿಮ್ಗೆ ಹೇಳ್ತೀನಿ, ಬನ್ನಿ ಸರ್. ಏನ್ ಸರ್ ಈ ತರ ಬ್ರ್ಯಾಂಡ್ ಶರ್ಟ್ ಎಲ್ಲ ಹಾಕ್ಬಿಟ್ಟಿದ್ದೀರಾ? ನಮ್ಗೊಂದು ಕೊಡಿಸ್ತೀರಾ? ಬನ್ನಿ ಸರ್, ಕೊಡ್ಸೋಣ ಬನ್ನಿ ಸರ್. ನಮ್ದೇ ಓನ್ ಬ್ರ್ಯಾಂಡ್ ಸರ್ ಇದು. ಬೇಕಾದ್ರೆ ನೋಡಿ, ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ಬನ್ನಿ ಕೊಡ್ಸೋಣ ನಿಮ್ಗೆ. ಸರ್ ಇದು ಅದ್ದು ಎಲ್ಲ ಹಾಕ್ಬಿಡ. ಏನ್ ಸರ್ ಅದು ಗೋಲ್ಡ್? ಏನ್ ಸರ್ ಅದು? ಇದು ನನ್ನ ಗರುಡ, ನನಗೆ ಫೇವರೇಟ್ ಸರ್. ಅದಕ್ಕೆ ಪ್ಯೂರ್ ಗೋಲ್ಡ್ ಅಲ್ಲಿ ನಾನು ಮಾಡ್ಸಿರೋದು, ಇದನ್ನ ಆರ್ಡರ್ ಕೊಟ್ಟು ಮಾಡ್ಸಿರೋದು. ಇದು ಸರ್ ಗೋಲ್ಡಾ ಸರ್? ಅದು ಪ್ಯೂರ್ ಗೋಲ್ಡ್ ಸರ್. ನೋಡಿ ಸರ್, ಬೇಕಾದ್ರೆ ನಿಮ್ಗೆ ವಿತ್ ಪ್ರೂಫ್ ಸಮೇತ ಕೊಡ್ತೀನಿ. ಬೇಕಾದ್ರೆ ನೀವು ಚೆಕ್ ಮಾಡಿಸ್ಬೋದು ಸೈಟ್ ಅದ್ರ ತಗೊಂಡೋಗಿ. ಎಷ್ಟು ಗ್ರಾಮ್ ಇದೆ ಏನು ಹೇಳಲಿಲ್ಲ ಸರ್. ಇದು 25 ಗ್ರಾಮ್ಸ್ ಇದೆ ಸರ್. 25 ಗ್ರಾಮ್ಸ್ ಅಲ್ಲಿ ನಾನು ಇದ ಲೆನ್ಸ್ ಟೈಪ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿಸಿ ಹಾಕಿ ಸ್ಟಿಚ್ ಮಾಡ್ಸಿರ ಸರ್. ಇದು ಸರ್ ಟೋಟಲ್ 25 ಗ್ರಾಮ್ಸ್. ಟೋಟಲ್ 25 ಗ್ರಾಮ್ಸ್ ಇದೆ ಗೋಲ್ಡ್. ಓಕೆ ಓಕೆ ಗೋಲ್ಡ್ ಸರ್. ಇದು ಆಕ್ಚುಲಿ ಚೆನ್ನಾಗಿರೋದು. ಸರ್ ಇದು ಶರ್ಟ್ ಬಗ್ಗೆ ಏನು ಹೇಳಲಿಲ್ಲ ಸರ್. ಇದು ಶರ್ಟ್ ಬಂದು 25 lakhs ಸರ್. ಸರ್ 25 lakhs? ಹೌದು ಸರ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. 25 lakhs ವಿತ್ ಪ್ರೂಫ್ ಕೊಡ್ತೀನಿ ಸರ್. ಬೇಕಾದ್ರೆ ಇಲ್ಲಿ ಬ್ರ್ಯಾಂಡ್ ಇದೆ, ಇದು ಓನ್ ಬ್ರ್ಯಾಂಡ್ ಸರ್, ನಮ್ದೇ ಓನ್ ಬ್ರ್ಯಾಂಡ್. ಸರ್ ಪ್ರೂಫ್ ಇದೆಯಾ? ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾನೇ ಹಾಕಿರೋದು ಸರ್ ಇದು ಶರ್ಟ್. ಸರ್ ಪ್ರೂಫ್ ಇದೆಯಾ? ವಿತ್ ಪ್ರೂಫ್ ಇದೆ ಸರ್. ವಿತ್ ಪ್ರೂಫ್ ಇದೆ ನೋಡಿ, ನಾನು ಜೋಬಲ್ಲಿ ಇಟ್ಕೊಂತಿರ್ತೀನಿ ಪ್ರೂಫ್ ಯಾವಾಗಲೂ ಅಷ್ಟೇ. ಬಿಲ್ ಸಮೇತ. ಓಕೆ ಓಕೆ, ಯಾರು ನಂಬಲ್ಲ ಅದಕ್ಕೋಸ್ಕರನಾ? ನೋಡಿ ಸರ್, ಬೇಕಾದ್ರೆ ಇಲ್ಲಿ ನೋಡಿ ಸರ್, 18 ಲಕ್ಷ ವಿತ್ GST. ಓಕೆ 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 ಓಕೆ. ಸರ್ ಇದು ಗಾಗಲ್ಸ್ ಏನ್ ಪ್ರೈಸ್ ಸರ್ ಇದು? ಗಾಗಲ್ಸ್ ಸರ್ ಇದು ಟೋಟಲ್ 4.5 ಲಕ್ಷ ಬಿದ್ದಿದೆ ಸರ್ ನನಗೆ. ಸರ್ ಗಾಗಲ್ಸ್ ಏನೇ? ಹೌದು ಸರ್. 4.5 ಲಕ್ಷ? ಹೌದು ಸರ್. ಅಂತದ್ ಏನ್ ಕ್ವಾಲಿಟಿ ಇದೆ ಸರ್ ಗಾಗಲ್ಸ್ ಅಲ್ಲಿ? ಫೆಸಿಲಿಟಿ ಇದು ಹಾಕೊಂಡ್ರೆ ನೀವು ಬೇರೆ ಪ್ರಪಂಚನ ನೋಡ್ಬೋದು ಸರ್. ಅಂತ ಕ್ವಾಲಿಟಿ ಇದೆಯಾ? ಅದು ಫೆಸಿಲಿಟಿ ಅಷ್ಟೇ ಸರ್. ಖಂಡಿತ ನಮಗೊಂದು ಕೊಡ್ಸಿ ಸರ್, ನಾವೊಂದು ಹಾಕೊಂಡು ನೋಡೋಣ. ನಿಮ್ ಹೆಸರು ಹೇಳ್ಕೊಂಡಿ. ನಮ್ಮ ಇಂಡಿಯಾದಲ್ಲಿ ಸಿಗಲ್ಲ ಸರ್, ಇದು ಔಟ್ ಆಫ್ ಕಂಟ್ರಿ ಇಂದ ತರಿಸಿರೋದು. ಇದು ಅಡ್ವಾನ್ಸ್ ಬುಕಿಂಗ್ ಮಾಡಿ 1 year ಆದ್ಮೇಲೆ ಸರ್ ಇದು ನಮಗೆ ಇಂಡಿಯಾಗೆ ಬರೋದು. ಬಾಡಿ ಪೂರ್ತಿ ಟೋಟಲ್ ಎಷ್ಟು ಕಾಸ್ಟ್ಯೂಮ್ ಏನ್ ಪ್ರೈಸ್ ಇದೆ ಸರ್? ಸರ್ ಟೋಟಲ್ ನನ್ನ ಬಾಡಿ ವರ್ಕ್ ಬಂದು ಸರ್ 45 lakhs ಇದೆ ಟೋಟಲ್. ಶರ್ಟ್ ಪ್ಯಾಂಟ್ಸ್ ವಿತ್ ನನ್ನ ಮೇಲೆ ಹಣೆ ಇಟ್ಟು ನನ್ನ ಸ್ಲಿಪ್ಪರ್ಸ್ ವಿತ್ ಗ್ಯಾಗಲ್ಸ್ ಸರ್. ಸ್ಲಿಪ್ಪರ್ ಬಂದು 10 lakh rupees ಸರ್. ಇದು ಸರ್ 10 lakhs ಸ್ಲಿಪ್ಪರ್ಗ? ಅಂತ ಸ್ಪೆಷಲ್ ಏನಿದೆ ಸರ್? ಇದು ಫ್ರಾನ್ಸ್ ಅಲ್ಲಿ ತರಿಸಿರೋ ಸರ್. ಇದು ಮುಳ್ಳು ಚುಚ್ಚಿದ್ರು ಕಾಲ್ಗೆ ಏನು ಆಗಲ್ಲ ಸರ್. ಗಾಜಿನ ಮಳೆ ಚುಚ್ಚಿದ್ರು ಏನು ಆಗಲ್ಲ, ಗಾಜ್ ಚುಚ್ಚಿದ್ರು ಏನು ಆಗಲ್ಲ. ಓ ಸರ್, ನಮಗೊಂದು ಕೊಡ್ಸಿ ಸರ್. ನಾವು ನಿಮ್ ಹೆಸರು ಹೇಳ್ಕೊಂಡು ಹೆಂಗೋ 10 ಲಕ್ಷ ಚಪ್ಪಲಿ ಹಾಕೊಂಡು ಓಡಾಡೋಣ. ಕೊಡ್ತೀನಿ ಬನ್ನಿ ಸರ್. ಫೈನಲಿ ಕಾಸ್ಟ್ಯೂಮ್ ಬಗ್ಗೆ ಎಲ್ಲ ಹೇಳಿದ್ರಿ, ನಿಮ್ ಡಾಗ್ ಬಗ್ಗೆ ಹೇಳಿಲ್ಲ ಸರ್. ಸರ್ ನಮ್ ಡಾಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದ್ರ ಹೆಸರು ಪಪ್ಪಿ ಅಂತ. ಓಕೆ. ಇದು ಔಟ್ ಆಫ್ ಕಂಟ್ರಿ ಇಂದ ತರಿಸಿರೋ ಸರ್. ಸರ್ ಎಲ್ಲಿಂದ ಸರ್? ಔಟ್ ಆಫ್ ಕಂಟ್ರಿ, ಫ್ರಾನ್ಸ್ ಇಂದ ಸರ್ ತರಿಸಿರೋದಿದ್ರ. ಓಕೆ. ಯಾವ್ದ್ರಲ್ಲಿ ತರಿಸಿರೋದು ಅಂದ್ರೆ ಪ್ರೈವೇಟ್ ಜೆಟ್ ಅಲ್ಲಿ ತರಿಸಿರೋದು. 8 ಕೋಟಿ ರೂಪಾಯಿ ನಾಯಿ ಸರ್ ಇದು. 8 ಕೋಟಿ ರೂಪಾಯಿ ನಾಯಿ ಸರ್ ಇದು. ನನ್ನ ಮೇಲೆ ಹಣೆ ಇಟ್ಟು ನನ್ನ ಮೇಲೆ ಹಣೆ ಇಟ್ಟು. ಸರ್ ಎಲ್ಲಿಂದ ತರಿಸಿದೆ ಸರ್? ಯಾವ ಕಂಟ್ರಿಯಿಂದ? ಫ್ರಾನ್ಸ್. ಓಕೆ ಸರ್. ಅಂತ ಸ್ಪೆಷಾಲಿಟಿ ಏನಿದೆ ಸರ್ ಡಾಗಲ್ಲಿ? ನೋಡಿ ಸರ್, ಇದು ಹೆಂಗ್ ನೋಡ್ತಾ ಇದೆ ನೋಡಿ ಸರ್. ನಾನು ಏನ್ ಹೇಳೋದು ಕೇಳ್ತದೆ. ಇದು ಚಿನ್ನದು ಸರ್. ಇದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ನೋಡಿದ್ರ ನೀವು? ಹ್ಞೂ ಸರ್, ಡಾರ್ಕ್ ಫ್ಯಾಂಟಸಿ ನೋಡಿದೀನಿ. ಬ್ಲೂ ಫ್ಯಾಂಟಸಿ ಅಂದ್ಬಿಟ್ಟು ಓನ್ ಪ್ರಾಡಕ್ಟ್ ಸರ್, ನಾವೇ ಮಾಡ್ಸಿರೋದು ಸರ್. ಅದು ನಿಮ್ದೇ ಬ್ರ್ಯಾಂಡ್? ಹೌದು ಸರ್. ಬ್ಲೂ ಫ್ಯಾಂಟಸಿ ಅಂದ್ಬಿಟ್ಟು ಓನ್ ಪ್ರಾಡಕ್ಟ್. ಇದಕ್ಕೆ ಪರ್ ಮಂತ್ 1 monthಗೆ ಫುಡ್ 5 ರಿಂದ 10 ಲಕ್ಷ ಖರ್ಚಾಗುತ್ತೆ ಸರ್. ಅದನ್ನು ಸಹ ಫಾರಿನಿಂದಾನೇ ಇಂಪೋರ್ಟ್ ಮಾಡಿಸೋದು ನಾನು.
ಹಾ 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 ಹೌದು ಸರ್, ಇದು 8 ಕೋಟಿ ರೂಪಾಯಿ ನಾಯಿ ಸರ್. ಹಾ ಹಾ ಸರ್ 8 ಕೋಟಿ ನಾಯಿ ಹಿಡ್ಕೊಂಡು ಓಡಾಡ್ತೀರಾ ಸರ್? ಹೌದು ಸರ್, ಇಂಡಿಯಾದಲ್ಲೆಲ್ಲ ಕಡಿಮೆ ಸರ್. ಹಾ ಹಾ ಹೌದು ಸರ್, 8 ಕೋಟಿ ರೂಪಾಯಿ ನಾಯಿ ನಾನು ಅದಕ್ಕೆ ಯಾಕೆ ಇಷ್ಟು ಕಾಸ್ಟ್ಲಿ ಬಟ್ಟೆ ಹಾಕ್ತೀನಿ ಅಂದ್ರೆ ನಾನು ಸಾಕಿರೋ ನಾಯಿನೇ 8 ಕೋಟಿ ರೂಪಾಯಿಗೆ ಅಂದಾಗ ನಾನು ಕಾಸ್ಟ್ಯೂಮ್ ಇಷ್ಟ ಹಾಕ್ಬೋದಾ ಸರ್? ಓಕೆ ಸರ್, 8 ಕೋಟಿ ನಾಯಿ ಹಾಕೊಂಡು ನೀವು 10 ಲಕ್ಷ ಬಟ್ಟೆ ಹಾಕಲ್ದು ಏನ್ ತಪ್ಪಿಲ್ಲ. ಹೌದು ಸರ್, ಹೌದು. ಹಾಯ್ ಪಪ್ಪಿ. ಹೇಳಿದ್ ಮತ್ತೆಲ್ಲ ಕೇಳುತ್ತೆ ಸರ್. ಇದು ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ನೋಡಿ ಹೌದು ಸರ್, ಕೂತ್ಕೊಂಡಷ್ಟೇ ಕೂತ್ಕೊಳ್ಳುತ್ತೆ. ಹೌದು ಮಾತೆಲ್ಲ ಕಲ್ಸ್ಬಿಟ್ಟಿದ್ದೀರಾ ಸರ್ ಅಲ್ಲೇ? ಎಲ್ಲ ಕಲ್ಸಿದೆ ಸರ್ ಇದಕ್ಕೆ. ಸರ್ ಹೇಳಿ. ಇದನ್ನ ನನ್ನ ಪಪ್ಪಿನ ಇಲ್ಲಿ ನಾನು ಇಂಡಿಯಾಕ್ಕೆ ತಂದಾಗ್ಲಿಂದ ಹೆಚ್ಚು ಕಡಿಮೆ ಅಂತ 4-5 ಜನ ಕೇಳಿದ್ದಾರೆ ಸರ್. 16 ಕೋಟಿಯಿಂದ 24 ಕೋಟಿ ಗಂಟೆ ಇದಕ್ಕೆ ಕೋಟ್ ಮಾಡಿದ್ದಾರೆ ಸರ್. ನಾನು ಕೊಡಲ್ಲ, ಯಾಕೆಂದ್ರೆ ಇದು ಬಂದ ಮೇಲೆ ನನ್ನ ಲೆಕ್ಕ ಚೇಂಜ್ ಆಗಿದೆ ಸರ್. ಹೌದಾ ಸರ್? ಹೌದು ಸರ್. ಈ ಪಪ್ಪಿ ಬಂದ್ಮೇಲೆ ನಿಮ್ ಲೆಕ್ಕ ಚೇಂಜು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರ್ ಕಾರಣ ಇದೆ ಸರ್. ಕಾಣಿಸಿದೆ ಸರ್, ಈ ನಿಮ್ ಗಾಗಲ್ಸು, ನಿಮ್ ಬ್ರ್ಯಾಂಡ್ ಬಟ್ಟೆ, ಈ ಪಪ್ಪಿ ಸರ್. ಇಷ್ಟು ದೊಡ್ಡ ಮನೆ ನಿಮ್ದು ಅಂತ ನೋಡಿರಲಿಲ್ಲ. ಈ ಮನೆ ನಿಮ್ದೆ ಅಂತ ಇವತ್ತು ಗೊತ್ತಾಯ್ತು ಸರ್. ಬಂದ್ರೆ ಏನ್ ಹೇಳೋದಂದ್ರೆ ಸರ್, ಇದನ್ನ ಪ್ರತಿದಿನ ನಮ್ಮ ಮನೆ ಹತ್ತ ಈ ಪಪ್ಪಿ ಜೊತೆ ಬರೀ ಸೆಲ್ಫಿಗೋಸ್ಕರ ಹಾ, ಹಾ. ಡೈಲಿ ಪರ್ ಡೇ 200-300 ಜನ ಸೆಲ್ಫಿಗೋಸ್ಕರ ಕ್ಯೂ ನಿಲ್ತಾರೆ ಸರ್. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಸರ್ ಪಪ್ಪಿ ಜೊತೆ ಸೆಲ್ಫಿ ತಗೊಳಕ್ಕೆ 300 ಜನ ನಿಂತ್ಕೋತಾರ ಸರ್. 200-300 ಜನ ಸರ್. ಸರ್ ನೀವೇ ಗ್ರೇಟ್ ಸರ್. ನಂಬಲ್ಲ ಸರ್, ನಾನು ವಿತ್ ಪ್ರೂಫ್ ಬೇಕಾದ್ರೆ ಮಾರ್ನಿಂಗ್ ಬನ್ನಿ, ಬೇಕಾದ್ರೆ ಪ್ರೂಫ್ ಸಮೇತ ತೋರಿಸ್ತೀನಿ ಸರ್ ನಿಮ್ಗೆ. ಹೌದು ಸರ್, ಖಂಡಿತ ನಾಳೆ ಬರೋಣ ಸರ್ ನಾವು. ಬನ್ನಿ ಸರ್, ಬೆಳಗ್ಗೆ ಸರ್, ಮಾರ್ನಿಂಗ್ ಬನ್ನಿ ಸರ್. ಒಂದು ವಾಕಿಂಗ್ ಕರ್ಕೊ ಹೋಗ್ತೀವಲ್ಲ ಆ ಟೈಮಲ್ಲಿ ಬನ್ನಿ ಸರ್ ನೀವು. ಸರ್ ಈ ಪಪ್ಪಿ ನಾನು ಮಾರ್ತೀನಿ ಅಂದ್ರೆ ನನಗೆ ಕೊಡಿ ಸರ್. 10 ಕೋಟಿಗೆ ನಾನೇ ತಗೋತೀನಿ ಸರ್. 16-20 ಕೋಟಿ ಕೋಟ್ ಮಾಡಿದ್ದಾರೆ ಸರ್, ಕೊಟ್ಟಿಲ್ಲ, ನಾನು ಕೊಡಲ್ಲ ಸರ್ ಇದು. ಹೌದಾ ಸರ್? 10 ಕೋಟಿಗೆ ನನಗೆ ಕೊಡಿ ಸರ್, ನಾನೇ ತಗೋತೀನಿ. ಹೌದು ಸರ್, ಇದು ಬಜಾರಲ್ಲಿ ಈಗ ಬಿಟ್ರೆ ನಾನು 50 ಕೋಟಿ ರೂಪಾಯಿ ಮೇಲೆ ಹೋಗುತ್ತೆ ಸರ್. 50 ಕೋಟಿ ರೂಪಾಯಿ ಮೇಲೆ ಹೋಗುತ್ತೆ ಸರ್ ಇದು. ಹೌದಾ ಸರ್? ಹೌದು ಸರ್, ಹೌದು ನನ್ ಮೇಲೆ ಆಣೆ ಇಟ್ಟು ಸರ್ ಎಲ್ಲೋ ಹೋಗ್ತೀನಿ ಅಂತ ಹೇಳಿದ್ರಿ ನೀವು. ಹೌದು ಸರ್. ಇವತ್ತು ನನಗೆ ಜರ್ಮನಿಯಿಂದ ಒಂದು ನಮ್ಮ ಪಪ್ಪಿನ ಒಂದು ಪ್ರೋಗ್ರಾಮ್ ಇನ್ವೈಟ್ ಮಾಡಿದ್ರು ಸರ್. ಓಕೆ. ಪಪ್ಪಿ ವಿತ್ ನನ್ನ ಇನ್ವೈಟ್ ಮಾಡಿರೋದು ಪರ್ ಡೇಗೆ ನನಗೆ 50 lakh rupees ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಸರ್ ನೀವು ಮತ್ತೆ ಈ ನಾಯಿ ಕರ್ಕೊಂಡ್ರೆ 50 ಲಕ್ಷ ಕೊಡ್ತೀನಿ ಅಂತ ಅಂದ್ರ? ಪೇಮೆಂಟ್ ಹೌದು, ಪರ್ ಡೇಗೆ ಸರ್. ಪರ್ ಡೇಗೆ ವಿತ್ ನಮ್ಗೆ ವಿತ್ ಹೋಟೆಲ್ ಉಳ್ಕೊಳಕ್ಕೆ 10 lakh rupees ಹೋಟೆಲ್ ವಿತ್ ಫುಡ್ 5 lakh rupees ಸ್ಪೆಂಡ್. ಸರ್ ಅಷ್ಟಕ್ಕೆ 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಖಂಡಿತ ಸರ್. ನಾನು ಬರೀ ಇವತ್ತು ನಮ್ ಫ್ರೀ ಆಗಿರೋದ್ರಿಂದ ನಾನು ಪಪ್ಪಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ಬಿಟ್ಟು ಇವತ್ತು ಆ ಪಾರ್ಟಿ ಇದನ್ನೇ ಕ್ಯಾನ್ಸಲ್ ಮಾಡಿದೀನಿ, ನಾನು ಫಂಕ್ಷನ್ಗೆ ಹೋಗೋದನ್ನ. ಹೌದಾ ಸರ್? ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್, ನನ್ನ ಹತ್ರ ತುಂಬಾ ದುಡ್ಡಿದೆ ಸರ್. ಓಕೆ ಓಕೆ. ದುಡ್ಡು ತಗೊಂಡು ಎಲ್ಲಿಗೆ ಹೋಗೋದು ಸರ್? ನನ್ ಮೇಲೆ ಆಣೆ ಇಟ್ಟು ಸರ್ ಏನೋ ಕಾರಣ ಇವತ್ತು ಹೋಯ್ತಾ ನೀವು ಸಿಕ್ಕಿದ್ ತುಂಬಾನೇ ಖುಷಿ ಆಯ್ತು ಸರ್. ನಮಗೂ ಅಷ್ಟೇ ಸರ್, ನೀವು ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಾ ಇದೆ ಸರ್. ಓಕೆ ಸರ್, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಸರ್. ನಾಳೆ ಸಿಗ್ತೀನಿ, ಬನ್ನಿ, ಬೆಳಗ್ಗೆ ಸಿಗೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಫ್ಯಾಮ್ ಇವತ್ತು ನಾವು ಮಾತಾಡಿದ್ದು ಪಪ್ಪಿ ಮದೇಶ್ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಫ್ಯಾಮ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಮರಿದೆ ಅಕೌಂಟ್ನ ಫಾಲೋ ಮಾಡಿ. ಓಕೆ ಫ್ಯಾಮ್, ಲವ್ ಯು, ಬಾಯ್.